ಹಾಯ್ ಆಲ್, ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಫ್ರೆಂಡ್ಸ್, ನೋಡ್ತಾ ಇದ್ದೀರಾ? ಏನು ಅನ್ನಿಸ್ತಾ ಇದೆ ನಿಮಗೆ? ಬಾಯಲ್ಲಿ ನೀರು ಬರ್ತಾ ಇದೆನಾ? ಹೌದು, ಇವತ್ತು ನಾನು ನಿಮಗೆ ಎಲ್ಲರ ಫೇವ್ರೆಟ್ ಚಿಗಳಿ ತೊಗೊಂಬಂದಿದ್ದೀನಿ. ಎಷ್ಟು ಸಿಂಪಲಾಗಿ ಮಾಡಿದ್ದೆ ಗೊತ್ತಾ? ಒಳ್ಕಲ್ಲಿದ್ರೂ ಇಲ್ದಿದ್ರೂ ಆರಾಮ್ಸೆ ಮನೇಲಿ ಮಾಡ್ಕೋಬೋದು. ಕುಟ್ಟಿದೆ ಅಂದರೆ ಒಳ್ಕಲ್ಲಲ್ಲಿ ಕುಟ್ಟಿದೆ ನಾನು ಮಾಡಿರುವಂಥ ಚಿಗಳಿ ಇದು. ನೋಡ್ಕೊಂಬರೋಣವಾ? ನಮ್ಮ ಎಲ್ಲರ ಬಾಲ್ಯದ ನೆನಪು ಈ ಹುಣಸೆ ಚಿಗಳಿ. ಈ ಅಂಗಡಿಲೆಲ್ಲ ಸಿಗೋದು ತುಂಬ ಚಿಕ್ಕದು, ಅಂದರೆ ಸ್ವಲ್ಪನೇ ಹಾಕ್ಕೊಟ್ಟಿರ್ತಾರಲ್ವ. ಬನ್ನಿ ನೋಡ್ಕೊಂಬರೋಣವಾ ಹಾಗಾದರೆ ಹೇಗೆ ಮಾಡೋದು ಅಂತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದಕ್ಕೆ ಬೇಕಾಗಿರುವಂಥ ಸಿಂಪಲ್ ಇಂಗ್ರೀಡಿಯೆಂಟ್ಸ್ ಅಂದರೆ ಹೊಸ ಹುಣಸೆಹಣ್ಣು, ಕರಿಬೇವು, ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಬೇಕು, ಅಂದರೆ ಇಲ್ಲೊಂದು 5-6 ಗಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಬೆಲ್ಲ, ಖಾರ, ಉಪ್ಪು, ಅಡುಗೆ ಎಣ್ಣೆ, ಜೀರಿಗೆ. ಇಷ್ಟಿದ್ರೆ ಸಾಕು, ಚಿಗಳಿ ರೆಡಿ ಆಗುತ್ತೆ. ಈ ಹೊಸ ಹುಣಸೆಹಣ್ಣಿನ ಕಾಲದಲ್ಲಿ ಹುಣಸೆ ಹಣ್ಣಿನ ಚಿಗಳಿ ಮಾಡೋದೇ ಒಂಥರ ಖುಷಿ. ನಾವು ಚಿಕ್ಕವರಿದ್ದಾಗ ನಮ್ಮ ಅಮ್ಮಂದರು, ಅಜ್ಜಿಯಂದರು, ಸ್ಪೆಷಲಿ ನಮ್ಮ ಅತ್ತೆ ಅಂದರೆ ನಮ್ಮ ಸೋದರ ಮಾವನ ಹೆಂಡತಿ, ಅವರೆಲ್ಲ ಒಳ್ಕಲ್ಲಲ್ಲಿ ಕುಟ್ಕೊಡ್ತಾಯಿದ್ರು ನಮಗೆ. ಎಷ್ಟು ಚೆನ್ನಾಗಿರ್ತಾಯಿತ್ತು ಗೊತ್ತಾ? ಸೊ ಈಗ ಒಳ್ಕಲ್ಲಿದೆ, ಆದರೆ ಕುಟ್ಟೋ ಪೇಷನ್ಸ್ ಇಲ್ಲ. ಹಾಗಾಗಿ ಕ್ವಿಕ್ಕಾಗಿ ನಾನು ಮಿಕ್ಸಿಯಲ್ಲೇ ಮಾಡ್ಕೊಳ್ಳೋದನ್ನ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡಿ, ಫಸ್ಟು ಹುಣಸೆ ಹಣ್ಣನ್ನು ಬಿಡಿ ಬಿಡಿಯಾಗಿ ಬಿಡಿಸ್ಕೊಂಡು ಅದರಲ್ಲಿ ಬರುವಂಥ ನಾರು ಬೀಜವನ್ನೆಲ್ಲ ತೆಗೆದು ಸಪ್ರೇಟ್ ಮಾಡಿ ಇಟ್ಕೊಂಡಿರಬೇಕು. ಸೊ ಈ ಒಂದು ಹುಣಸೆ ಹಣ್ಣನ್ನು, ಒಂದು 100 ಗ್ರಾಮ್ ಅಷ್ಟು ಹುಣಸೆ ಹಣ್ಣನ್ನು ಸ್ವಲ್ಪ ಅಂದರೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಫಸ್ಟು ಗ್ರೈಂಡ್ ಮಾಡ್ಕೊತೀನಿ. ಗ್ರೈಂಡ್ ಹೇಗೆ ಮಾಡಬೇಕು ಅಂದರೆ ಆನ್ ಆಫ್ ತುಂಬ ಲೆಂತಿಯಾಗಿ ನೀವು ಗ್ರೈಂಡ್ ಮಾಡ್ಕೊಳಕ್ಕೆ ಹೋಗೋದು ಬೇಡ. ಜಸ್ಟ್ ಆನ್ ಆ್ಯಂಡ್ ಆಫ್ ಅಂತ ಒಂದು 5-6 ಸಲ ಮಾಡಿಕೊಂಡ್ರೆ ಸಾಕು, ಹುಣಸೆ ಹಣ್ಣು ಈ ರೀತಿ ಪೌಡರಾಗಿ ಬರುತ್ತೆ. ಹುಣಸೆ ಹಣ್ಣನ್ನು ನೀವು ಯಾವುದೇ ರೀತಿ ಬಿಸಿಲಲ್ಲಿ ಇಡೋದು ಬೇಡ, ಏನು ಬೇಡ. ಅಂಗಡಿಯಿಂದ ತಂದಂತಹ ಫ್ರೆಶ್ ಹುಣಸೆ ಹಣ್ಣಲ್ಲಿ ಮಾಡಿಕೊಂಡ್ರೆ ಸಖತ್ತಾಗಿರುತ್ತೆ. ಸ್ವಲ್ಪ ಹುಣಸೆ ಹಣ್ಣು ಕಪ್ಪಾಗಿಬಿಟ್ರೆ ನಿಮಗೆ ಚಿಗಳಿನೂ ಕಪ್ಪಾಗುತ್ತೆ. ಇಷ್ಟು ತರಿತರಿಯಾಗಿರುವಂಥ ಹುಣಸೆ ಹಣ್ಣಿಗೆ, ಅಂದರೆ ಇಷ್ಟು ಬ್ಲೆಂಡ್ ಆಗಿರುವಂಥ ಹುಣಸೆ ಹಣ್ಣಿಗೆ ಉಳಿದಿರುವಂಥ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಹಾಕೊತ ಬರೋದು. ಕರಿಬೇವು, ಬೆಳ್ಳುಳ್ಳಿ, ಜೀರಿಗೆ. ನೀವು ಜೀರಿಗೆ ಬೇಕಂದರೆ ಸಪ್ರೇಟ್ ಪೌಡ್ರ್ ಮಾಡಾದರೂ ಹಾಕ್ಬೋದು, ಅಥವಾ ಇಲ್ಲೇ ಆದ್ರೂ ಹಾಕ್ಬೋದು. ಉಪ್ಪು, ಖಾರದ ಪುಡಿ, ಬೆಲ್ಲ ಎಲ್ಲದನ್ನು ನಾನು ಇಲ್ಲಿ ಹಾಕಿದ್ದೀನಿ. ಉಪ್ಪು ನೋಡಿ ಹಾಕ್ಕೊಳ್ಳಿ. ಫಸ್ಟ್ ಒಂದು ಅರ್ಧ ಟೇಬಲ್ ಸ್ಪೂನ್ಗಿಂತ ಜಾಸ್ತಿ ಹಾಕಿದ್ದೆ ನಾನು. ಒಂದು 2-2.5 ಟೇಬಲ್ ಸ್ಪೂನಷ್ಟು ಖಾರದ ಪುಡಿಯನ್ನು ಹಾಕಿದ್ದೀನಿ. ಒಂದು ಜಾಮೂನ್ ಬೌಲಿಂದ ಒಂದು ಬೌಲ್ ಪೂರ್ತಿ ಬೆಲ್ಲ ಹಾಕಿದ್ದೀನಿ. ಬೆಲ್ಲ ಸ್ವಲ್ಪ ಈ ರೀತಿ ಸಣ್ಣದಾಗಿ ಕುಟ್ಟಿಟ್ಕೊಂಡಿದ್ರೆ ಬೇಗ ಗ್ರೈಂಡ್ ಆಗುತ್ತೆ. ಮಿಕ್ಸಿ ಅಲ್ವಾ, ಆಮೇಲೆ ತುಂಬ ಜಾಸ್ತಿ ಹೊತ್ತಿಲ್ಲಿ ಮಿಕ್ಸಿ ಮಾಡ್ಕೊಳ್ಳಿಕ್ಕೂ ಆಗೋಲ್ಲ. ಒಳ್ಳೆ ಕ್ವಾಲಿಟಿ ಮಿಕ್ಸಿ ಆದರೆ ಬೇಗ ಆಗುತ್ತೆ, ಇಲ್ಲಾಂದರೆ ಮಿಕ್ಸಿ ಹಾಳಾಗುವಂಥ ಚಾನ್ಸಸ್ ಇರುತ್ತೆ. ಇಲ್ಲಿ ನೋಡ್ತಾ ಇದ್ದೀರಾ, ಅದನ್ನು ಆನ್ ಆ್ಯಂಡ್ ಆಫ್ ಮಾಡಿಕೊಂಡ್ರೆ ಸಾಕು, ಈ ರೀತಿ ತರಿಯಾಗಿ ನಿಮಗೆ ಗ್ರೈಂಡ್ ಆಗುತ್ತೆ. ಸೊ ಇದಕ್ಕೆ ನಾನು ಮತ್ತೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಎಣ್ಣೆನ ಆ್ಯಡ್ ಮಾಡ್ತಾಯಿದ್ದೀನಿ. ಓವರಾಲ್ ನಮಗೆ 1 ಅಥವಾ 1.5 ಟೇಬಲ್ ಸ್ಪೂನ್ ಎಣ್ಣೆ ಆದರೆ ಸಾಕು, ಮಸ್ತಾಗತ್ತೆ ಎಣ್ಣೆ. ಸೊ ಇದಿಷ್ಟನ್ನು ಹಾಕ್ಕೊಂಡು ನಾನು ಇನ್ನೊಂದು ರೌಂಡ್ ಮತ್ತೆ ಮಿಕ್ಸಿ ಮಾಡ್ಕೊಂಬರ್ತೀನಿ. ಯಾರಿಗೆಲ್ಲ ಈ ಹುಣಸೆಹಣ್ಣು ಚಿಗಳಿ ಇಷ್ಟ ಹೇಳಿ, ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ತೀರಾ ನನಗೆ. ಇದು ನೋಡ್ತಾ ಇದ್ದರೆ ಬಾಯಲ್ಲಿ ನೀರು ಬರುತ್ತೆ ಅಲ್ವಾ? ವಾವ್, ಟೇಸ್ಟ್ ಮಾತ್ರ ಏಕ್ದಮ್ ಸೂಪರಾಗಿತ್ತು ಮಾತ್ರ. ಇಲ್ಲಿ ನೋಡಿ, ಈ ರೀತಿಯಾಗಿ ಅದು ಹೊಂದಿಕೊಡುತ್ತೆ ಚೆನ್ನಾಗಿ. ನಿಮಗೆ ಅದು ಉಂಡೆ ಕಟ್ಟೋ ಹದಕ್ಕೆ ಬಂದರೆ ಸಾಕು. ಈ ಅಂಗಡಿಯಲ್ಲೆಲ್ಲ ತೊಗೊಳ್ಳುವಂಥ ಚಿಗಳಿನ ಸ್ವಲ್ಪನೇ ಚಿಗಳಿಗೆ ಐಸ್ ಕ್ರೀಮ್ ಸ್ಟಿಕ್ಕಲ್ಲಿ ಹಾಕ್ಕೊಟ್ಟಿರ್ತಾರೆ. ಅದನ್ನೇ 1 ಗಂಟೆ ತಿಂತೀವಲ್ವ ನಾವು. ಇನ್ನು ಈ ರೀತಿ ನಾವೇ ಮನೇಲಿ ಮಾಡಿಕೊಂಡ್ರೆ ಸಖತ್ ಟೇಸ್ಟಾಗಿರುತ್ತೆ. ಆ್ಯಕ್ಚುಲಿ ನಾನು ಇದನ್ನು ಮಾಡ್ಕೊಂಡು ಸ್ಕೂಲಿಗೆ ತೊಗೊಂಡೋಗಿದ್ದೆ. ಎಲ್ಲರೂ ಸಿಕ್ಕಾಪಟ್ಟೆ ಇಷ್ಟಪಟ್ಟರು, ತುಂಬ ಚೆನ್ನಾಗಾಗಿದೆ ಅಂತ. ಅದರಲ್ಲಿ ಏನೂ ಸ್ಪೆಷಾಲಿಟಿ ಇಲ್ಲ, ಹುಣಸೆ ಹಣ್ಣು ಫ್ರೆಶ್ ಇದ್ದರೆ ಮಾತ್ರ ತುಂಬ ಟೇಸ್ಟಿಯಾಗಿರುತ್ತೆ. ಟೇಸ್ಟ್ ನೋಡಿದಾಗ ಸ್ವಲ್ಪ ಉಪ್ಪು ಕಡಿಮೆ ಅನ್ನಿಸ್ತು. ಸ್ವಲ್ಪ ನಾನು ಮತ್ತೆ ಉಪ್ಪನ್ನ ಹಾಕ್ಕೊಂಡು ಇನ್ನೊಂದು ರೌಂಡು ಮಿಕ್ಸಿ ಮಾಡಿಕೊಂಡು ಅದನ್ನು ಉಂಡೆ ಕಟ್ಟಿ ಇಟ್ಕೊಂಡೆ. ತೋರಿಸ್ತೀನಿ, ಮನೇಲಿ ಮಾಡ್ಕೊಳ್ಳಿ. ನೀವು ಆರಾಮ್ಸೆ 1 ತಿಂಗಳು ಇದನ್ನು ಸ್ಟೋರ್ ಮಾಡ್ಕೊಂಡು ತಿನ್ಬೋದು. ಈ ಟೈಮಲ್ಲೇ, ಅಂದರೆ ಹೊಸ ಹುಣಸೆಹಣ್ಣು ಬರೋ ಟೈಮಲ್ಲೇ ಮಾಡ್ಕೋಬೇಕಿದ್ದು, ಆವಾಗಲೇ ಟೇಸ್ಟ್ ಚೆನ್ನಾಗಿರುತ್ತೆ ಮಾತ್ರ. ಈ ರೀತಿಯಾಗಿ ಚೆನ್ನಾಗಿ ಹೊಂದಿಕೊಡುತ್ತೆ. ಎಷ್ಟು ಒಂಥರ ಈ ರಬ್ಬರ್ ಅಂತಾರಲ್ಲ, ಆ ರೀತಿ ತಿಕ್ನೆಸ್ಸಲ್ಲಿ ಬಂದಿದೆ ನೋಡಿ, ಎಷ್ಟು ಚೆನ್ನಾಗಿ ಬಾಲ್ ಕಟ್ಬೋದು ಅಂತ. ತುಂಬ ಟೇಸ್ಟಾಗಿರುತ್ತೆ ಮಾತ್ರ. ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಬೆಲ್ಲ, ಉಪ್ಪು, ಜೀರಿಗೆ ಎಲ್ಲದನ್ನು ಇಲ್ಲಿ ಕೈ ಬಿಟ್ಟು ಹಾಕಬೇಕು. ಸ್ವಲ್ಪ ಹಾಕ್ಬಿಟ್ಟು ನಾನು ಟೇಸ್ಟ್ ಅಷ್ಟೇ ಕೊಡ್ತೀನಿ ಅಂದರೆ ಸಾಧ್ಯನೇ ಇಲ್ಲ. ಮನೇಲಿ ಮಾಡಿದ್ರಾಗಿರೋದ್ರಿಂದ ಹೆಲ್ದಿಯಾಗೂ ಇರುತ್ತೆ. ಹಾಗಂತ ಜಾಸ್ತಿ ತಿನ್ನೋಕ್ಕೆ ಹೋಗ್ಬೇಡಿ, ಕೆಮ್ಮು ಮಾಡಿಕೊಂಡ್ರೆ ಅದಕ್ಕೆ ನಾನು ಜವಾಬ್ದಾರಿ ಅಲ್ಲ. ಸೊ ಇದನ್ನೆಲ್ಲ ನಾನು ಮಿಕ್ಸಿ ಮಾಡಿ ಒಂದು ಗುಂಡು ಕಟ್ಟಿ ಇಟ್ಟಿದ್ದೆ. ಇದಾದಮೇಲೆ ಕೈಗೆ ಒಂದು ಸ್ವಲ್ಪ ಎಣ್ಣೆ ಜಸ್ಟ್ ಡಿಪ್ ಮಾಡಿಕೊಂಡು ಆ ಉಂಡೆನ ತೊಗೊಂಡು ಚೆನ್ನಾಗಿ ಅದನ್ನು ಶೈನಿಂಗ್ ಬರೋ ರೀತಿಯಲ್ಲಿ ಉಜ್ಜಬೇಕು. ಅದನ್ನು ಏನಂತಾರೆ, ಬಾಲ್ ಕಟ್ತಾರಲ್ವ, ಆ ರೀತಿ ಕಟ್ಕೋಬೇಕು. ಸೇಮ್ ಒಂದು ಪುಟ್ಟ ರಾಗಿ ಮುದ್ದೆ ಥರ ಕಾಣಿಸ್ತಾ ಇದೆ ಅಲ್ವಾ? ರಾಗಿ ಮುದ್ದೆ ಆದರೆ ಇಲ್ಲಿ
ಕಪ್ಪು ಇರುತ್ತೆ. ಬಟ್ ಇದು ಅಚ್ಚ ಖಾರದ ಪುಡಿ, ಒಳ್ಳೆ ಬಣ್ಣದ ಖಾರದ ಪುಡಿ ಹಾಕಿದ್ರೆ ನಿಮಗೆ ಕಲರ್ ಕೂಡ ಕೆಂಪಾಗಿ ಚೆನ್ನಾಗಿ ಬರುತ್ತೆ. ಆಮೇಲೆ ಖಾರದ ಪುಡಿ ಕೂಡ ನಾವು ಮನೇಲೇ ಮಾಡಿರೋದು. ಅಂದರೆ ಈ ಎವರೆಸ್ಟ್ ಕಲಾಲ್ ಅಂತೆಲ್ಲ ರೆಡಿಮೇಡ್ ಬರುತ್ತಲ್ವ, ಆ ರೀತಿ ಪೌಡರ್ ಅಲ್ಲ, ಮನೇಲೇ ಒಣಮೆಣಸಿನ್ಕಾಯಿ ತೊಗೊಂಬಂದು ಮಾಡಿರೋದು. ಇಲ್ಲಿ ನೋಡಿ, ಇಷ್ಟು ನಾನು ನಿಮಗೆ ಹೋಲ್ ಮಾಡಿ ತೋರಿಸಿದೆ ಅಲ್ವಾ, ಅಷ್ಟು ಗಟ್ಟಿ ಇದ್ದರೆ ಸಾಕು. ಇದು ಪರ್ಫೆಕ್ಟಾಗಿರುತ್ತೆ ಮಾತ್ರ. ನೋಡಿ, ಟ್ರೈ ಮಾಡಿ, ಖಂಡಿತ ನಿಮಗೂ ಇಷ್ಟ ಆಗುತ್ತೆ. ಇಷ್ಟ ಆದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಹೇಗಿತ್ತು ಅಂತ ತಿಳಿಸಿ. ಹೊಸ ಹುಣಸೆಹಣ್ಣು ಸೀಸನಲ್ಲೇ ಮಾಡ್ಕೊಳ್ಳಿ. ಮತ್ತು ಲೇಟ್ ಆಯಿತು ಅಂತ ಮರ್ತುಬಿಟ್ವಿ ಅಂತ ಲೇಟಾಗಿ ಮಾಡಿಕೊಂಡ್ರೆ ಸ್ವಲ್ಪ ಟೇಸ್ಟ್ ಕೂಡ ಚೇಂಜ್ ಆಗ್ಬೋದು. ಆಮೇಲೆ ಒಂದು ಚಿಟಿಕೆ ಎಣ್ಣೆನ ಕೈಯಲ್ಲಿ ಈ ರೀತಿ ಹಚ್ಕೊಂಡು ಉಜ್ಕೊಂಡು ಚಿಕ್ಕ ಚಿಕ್ಕ ಬಾಲ್, ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜ್ ಮಾಡ್ಕೋಬೋದು. ನಾನಿಲ್ಲೊಂದು ಪುಟ್ಟು ಈ ಅಮಾವಾಸ್ಯೆ ನಿಂಬೆಹಣ್ಣು ಅಂತಾರಲ್ವ, ಚಿಕ್ಕ ಚಿಕ್ಕ ನಿಂಬೆಹಣ್ಣು ಬರುತ್ತಲ್ವ, ಆ ಸೈಜ್ ನಿಂಬೆಹಣ್ಣು ಆಕಾರದಲ್ಲಿ ಫಸ್ಟ್ ಬಾಲ್ನ ಮಾಡ್ಕೊಂಡಿದ್ದೀನಿ. ಇದಕ್ಕೆ ನಿಮ್ಮ ಮನೇಲಿ ಯಾವುದೇ ರೀತಿ ಕಡ್ಡಿಗಳಿದ್ದರೆ ಅದನ್ನು ಯೂಸ್ ಮಾಡ್ಬೋದು. ನಮ್ಮ ಮನೇಲಿ ಐಸ್ ಕ್ರೀಮ್ ಸ್ಟಿಕ್ಸ್ ಇತ್ತು, ಹಾಗಾಗಿ ಐಸ್ ಕ್ರೀಮ್ ಸ್ಟಿಕ್ಸ್ನ ನಾನಿಲ್ಲಿ ಹಾಕಿದ್ದೀನಿ. ಅದನ್ನು ಚಾಕ್ಲೇಟ್ ರೀತಿಯಲ್ಲಿ ಯಾವ ಶೇಪ್ ಬೇಕೋ ಆ ಶೇಪ್ ನೀವು ಮಾಡ್ಕೋಬೋದು. ನಾನಿಲ್ಲಿ ಹೆಚ್ಚು ಕಮ್ಮಿ ಐಸ್ ಕ್ರೀಮ್ ಶೇಪ್, ಅಂದರೆ ಈ ಕಡ್ಡಿ ಐಸ್ ಕ್ರೀಮ್ ಬರುತ್ತಲ್ಲ ಆ ಶೇಪಲ್ಲೇ ತೊಗೊಳ್ತಾ ಇದ್ದೀನಿ. ನಮ್ಮಮ್ಮನ ಕೈ ನೋಡಿದ್ರೆ, ಕಲರ್ ನೋಡಿದ್ರೆ ತಗೊಂಡು ತಿನ್ನಬೇಕು ಅನಿಸುತ್ತೆ. ಅಷ್ಟು ಪೇಷನ್ಸ್ ಇರೋಲ್ಲ, ನೀಟಾಗಿ ಮಾಡಿಕೊಡೋಷ್ಟು ಪೇಷನ್ಸ್ ಇರೋಲ್ಲ. ಆಗಲೇ ಬಂತು ತಗೊಂಡು ಟೇಸ್ಟ್ ನೋಡಿದ್ರು ಅವರು. ತುಂಬ ಚೆನ್ನಾಗಾಗಿತ್ತು ಮಾತ್ರ, ಮಿಸ್ ಮಾಡದೆ ಟ್ರೈ ಮಾಡಿ. ಸುಮಾರು ಇಲ್ಲೊಂದು 5-6 ಮೇಲೆ ನಾನು ಆ ಥರ ಕಡ್ಡಿಯಲ್ಲಿ ರೆಡಿ ಮಾಡ್ಕೊಂಡಿದ್ದೆ. ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಮಿಸ್ ಮಾಡದೆ ಟ್ರೈ ಮಾಡಿ ಹೇಗಿತ್ತು ಅಂತ ತಿಳಿಸಿ ನನಗೆ. ಆದಷ್ಟು ಬೇಗ ನಾನು ಹೊಸ ರೆಸಿಪಿ ಜೊತೆ ಮತ್ತೊಮ್ಮೆ ನಿಮ್ಮ ಮುಂದೆ ಬರ್ತೀನಿ. ಟೇಸ್ಟ್ ವೈಸ್ ಸಖತ್ತಾಗಿರುತ್ತೆ. ಅದನ್ನ ಎತ್ತಕ್ಕೆ ಹೋದೆ, ಸ್ವಲ್ಪ ಅಳ್ಳಾಡ್ತು, ಅದಿನ್ನೂ ಬಿಗಿಯಾಗಿ ಒತ್ತಿರಲಿಲ್ಲ ಅನಿಸುತ್ತೆ. ನಾನು ಕ್ಲೀನಾಗಿ ಒತ್ತಿದ್ರೆ ಈ ರೀತಿ ನೀಟಾಗಿ ಬರುತ್ತೆ. ಆ ಶೈನಿಂಗ್ ನೋಡುತ್ತಿದ್ರೆ ಸಾಕು ಬಾಯಲ್ಲಿ ನೀರು ಬರ್ತಾ ಇರುತ್ತಲ್ವ. ಎಷ್ಟು ಜನಕ್ಕೆ ಬಾಯಲ್ಲಿ ನೀರು ಬಂತು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತೊಮ್ಮೆ ಸಿಗ್ತೀನಿ. ಬಾಯ್, ಟೇಕ್ ಕೇರ್.